ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವು ಪ್ರತಿದಿನವೂ ದಿನಾಂಕ ಸಮಯವನ್ನು ಬಹುತೇಕವಾಗಿ ಯೋಚಿಸ್ತೇವೆ. ಆದರೆ ಆ ಪುಟದ ಹಿಂದೆ ಅಡಗಿರುವ ಇತಿಹಾಸವನ್ನು ಎಷ್ಟು ಬಾರಿ ಯೋಚಿಸಿದ್ದೇವೆ ಅಲ್ವಾ? ಅದರಲ್ಲೂ ಇಂದಿಗೂ ಸೆಪ್ಟೆಂಬರ್ ಮಾಸ ಅಂದರೆ ಅದೃಷ್ಟದ ಮಾಸ ಅಂತಲೇ ಅದೆಷ್ಟೋ ಮಂದಿ ನಂಬಿದ್ದಾರೆ. ಸೆಪ್ಟೆಂಬರ್ ಎಂದರೆ ಮಳೆಗಾಲ ಮುಗಿಯುವ ಸಮಯ, ಹಬ್ಬಗಳ ಸಮಯ, ಹೊಸ ಋತುವಿನ ಆರಂಭ. ಆದರೆ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆದ ಕೆಲವು ಘಟನೆಗಳು ಇಡೀ ಜಗತ್ತಿನ ದಿಕ್ಕನ್ನೇ ಬದಲಿಸಿವೆ. ಒಂದು ಸೆಪ್ಟೆಂಬರ್ನಲ್ಲಿ ಎರಡನೇ ಮಹಾಯುದ್ಧ ಆರಂಭವಾಯಿತು. ಮತ್ತೊಂದು ಸೆಪ್ಟೆಂಬರ್ನಲ್ಲಿ ಅದೇ ಯುದ್ಧ ಅಧಿಕೃತವಾಗಿ ಅಂತ್ಯವಾಯಿತು. ಇದೇ ತಿಂಗಳಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತಿನ ಮುಂದೆ ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನು ಪರಿಚಯಿಸಿದರು. ಇದೇ ತಿಂಗಳಲ್ಲಿ 9/11 ದಾಳಿ ಜಗತ್ತಿನ ರಾಜಕೀಯವನ್ನೇ ಬದಲಿಸಿತು. ಇದೇ ತಿಂಗಳಲ್ಲಿ ಗೂಗಲ್ ಹುಟ್ಟಿಕೊಳ್ತು. ಭಾರತದಲ್ಲಿ ಶಿಕ್ಷಕರ ದಿನ, ಹಿಂದಿ ದಿವಸ್, ಇಂಜಿನಿಯರ್ಸ್ ಡೇ, ವಿಶ್ವ ಓಝೋನ್ ದಿನ, ವಿಶ್ವ ಪ್ರವಾಸೋದ್ಯಮ ದಿನದಂತಹ ಮಹತ್ವದ ದಿನಗಳು ಬರ್ತವೆ. ಹಾಗಾದರೆ ಸೆಪ್ಟೆಂಬರ್ ತಿಂಗಳ ಪ್ರತಿಯೊಂದು ದಿನದ ಹಿಂದೆಯೂ ಯಾವುದಾದರೂ ಒಂದು ಕಥೆ ಅಡಗಿದೆಯಾ? ಬನ್ನಿ ಹಾಗಿದ್ರೆ ಇತಿಹಾಸದ ಕ್ಯಾಲೆಂಡರ್ನ ಸೆಪ್ಟೆಂಬರ್ ಪುಟವನ್ನು ಈ ಸಂಚಿಕೆಯಲ್ಲಿ ಮೆಲುಕು ಹಾಕೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸೆಪ್ಟೆಂಬರ್ 1 ಎರಡನೇ ಮಹಾಯುದ್ಧದ ಆರಂಭ. ಅದು ಸೆಪ್ಟೆಂಬರ್ 1, 1939. ಈ ದಿನ ಜರ್ಮನಿ ಪೋಲ್ಯಾಂಡ್ ಮೇಲೆ ದಾಳಿ ನಡೆಸಿತು. ಅಡಾಲ್ಫ್ ಹಿಟ್ಲರ್ ನೇತೃತ್ವದ ನಾಜಿ ಪಕ್ಷ ಜರ್ಮನಿಯ ಮೇಲೆ ದಾಳಿ ಮಾಡಿತು. ಈ ದಾಳಿ ಎರಡನೇ ಮಹಾಯುದ್ಧದ ಪ್ರಮುಖ ಆರಂಭಿಕ ಘಟ್ಟವಾಯಿತು. ಕೆಲವೇ ದಿನಗಳಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ಜರ್ಮನಿ ವಿರುದ್ಧ ಯುದ್ಧ ಘೋಷಿಸಿದವು. ಮುಂದಿನ 6 ವರ್ಷಗಳಲ್ಲಿ ನಡೆದ ಈ ಯುದ್ಧದಲ್ಲಿ ಕೋಟ್ಯಾಂತರ ಜನರು ಪ್ರಾಣ ಕಳ್ಕೊಂಡ್ರು. ಅಂದರೆ ಸೆಪ್ಟೆಂಬರ್ನ ಮೊದಲ ದಿನವೇ ಜಗತ್ತಿನ ಇತಿಹಾಸದ ಅತ್ಯಂತ ಭೀಕರ ಅಧ್ಯಾಯವೊಂದಕ್ಕೆ ಬಾಗಿಲು ತೆರೆದಿತ್ತು. ಇನ್ನೊಂದು ಕುತೂಹಲಕಾರಿ ಸಂಗತಿ ಎಂದರೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಮಹಾಯುದ್ಧ ಅಂತ್ಯಗೊಳ್ತು. ಸೆಪ್ಟೆಂಬರ್ 2, 1945ರಂದು ಜಪಾನ್ ಅಧಿಕೃತವಾಗಿ ಶರಣಾಯಿತು. ಅಮೆರಿಕಾದ ಯುದ್ಧ ನೌಕೆ USS ಮಿಸೌರಿ ಮೇಲೆ ಜಪಾನ್ ಶರಣಾಗತಿಯ ದಾಖಲೆಗಳಿಗೆ ಸಹಿ ಹಾಕಿತು. ಇದರೊಂದಿಗೆ ಎರಡನೇ ಮಹಾಯುದ್ಧ ಅಧಿಕೃತವಾಗಿ ಅಂತ್ಯವಾಯಿತು. ಹೀಗೆ ನೋಡಿದರೆ ಸೆಪ್ಟೆಂಬರ್ 1 ಯುದ್ಧದ ಆರಂಭ, ಸೆಪ್ಟೆಂಬರ್ 2 ಯುದ್ಧದ ಅಂತ್ಯ. ಇದು ಸೆಪ್ಟೆಂಬರ್ನ ಅತ್ಯಂತ ಗಮನಾರ್ಹ ಐತಿಹಾಸಿಕ ಸಂಗತಿಗಳಲ್ಲೊಂದು. ಇನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನ. ಭಾರತದಲ್ಲಿ ಸೆಪ್ಟೆಂಬರ್ 5 ಎಂದರೆ ಶಿಕ್ಷಕರ ದಿನ. ಈ ದಿನ ಭಾರತದ ಮಾಜಿ ರಾಷ್ಟ್ರಪತಿ, ತತ್ವಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಅವರ ಶಿಕ್ಷಣ ಕ್ಷೇತ್ರದ ಕೊಡುಗೆಯನ್ನು ಸ್ಮರಿಸಲು ಭಾರತದಲ್ಲಿ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತೆ. ಆದರೆ ಇದೇ ದಿನಾಂಕದಲ್ಲಿ ಇನ್ನೊಂದು ಮಹತ್ವದ ಘಟನೆ ಕೂಡ ಇದೆ. 1997ರಲ್ಲಿ ವಿಶ್ವಪ್ರಸಿದ್ಧ ಮಾನವತಾವಾದಿ ಮದರ್ ತೆರೇಸಾ ನಿಧನರಾಗ್ತಾರೆ. ಹೀಗಾಗಿ ಸೆಪ್ಟೆಂಬರ್ 5 ಭಾರತದಲ್ಲಿ ಶಿಕ್ಷಣ ಮತ್ತು ಸೇವೆ ಎರಡನ್ನೂ ನೆನಪಿಸುವ ದಿನವಾಗಿದೆ. ಇನ್ನು ಸೆಪ್ಟೆಂಬರ್ 8 ಅಕ್ಷರ ಜ್ಞಾನದ ಮಹತ್ವದ ದಿನ. ಸೆಪ್ಟೆಂಬರ್ 8ರಂದು ವಿಶ್ವ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತೆ. ಯುನೆಸ್ಕೋ 1966ರಲ್ಲಿ ಈ ದಿನವನ್ನು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವಾಗಿ ಘೋಷಿಸಿತು. ಮೊದಲ ಆಚರಣೆ 1967ರಲ್ಲಿ ನಡೆಯಿತು. ಓದಲು ಮತ್ತು ಬರೆಯಲು ಬರುವುದು ಕೇವಲ ಶಿಕ್ಷಣವಲ್ಲ, ಅದು ವ್ಯಕ್ತಿಗೆ ತನ್ನ ಹಕ್ಕುಗಳನ್ನು ತಿಳಿದುಕೊಳ್ಳುವ ಶಕ್ತಿ ನೀಡುತ್ತೆ, ಸಮಾಜವನ್ನು ಬದಲಿಸುವ ಶಕ್ತಿ ನೀಡುತ್ತೆ. ಅದಕ್ಕಾಗಿಯೇ ಸೆಪ್ಟೆಂಬರ್ 8 ಜಗತ್ತಿನಾದ್ಯಂತ ಶಿಕ್ಷಣದ ಮಹತ್ವವನ್ನು ನೆನಪಿಸುವ ದಿನವಾಗಿದೆ. ಇನ್ನು ಸೆಪ್ಟೆಂಬರ್ 11 ಸ್ವಾಮಿ ವಿವೇಕಾನಂದರ ಐತಿಹಾಸಿಕ ಭಾಷಣದ ದಿನ. ಸೆಪ್ಟೆಂಬರ್ 11, 1893ರಂದು ಅಮೆರಿಕಾದ ಚಿಕಾಗೋದಲ್ಲಿ ವಿಶ್ವ ಧರ್ಮ ಸಂಸತ್ತು ನಡೀತಿತ್ತು. ಅಲ್ಲಿ ಯುವ ಭಾರತೀಯ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ವೇದಿಕೆಗೆ ಬಂದರು. ಅವರು ತಮ್ಮ ಭಾಷಣವನ್ನು ಅಮೆರಿಕಾದ ಸಹೋದರ ಸಹೋದರಿಯರೇ ಎಂಬ ಅರ್ಥದ ಸಂಬೋಧನೆಯೊಂದಿಗೆ ಆರಂಭಿಸುತ್ತಾರೆ. ಅವರ ಮಾತುಗಳು ಅಲ್ಲಿದ್ದ ಜನರಿಂದ ಭಾರಿ ಪ್ರತಿಕ್ರಿಯೆಯನ್ನು ಪಡೆದವು. ಭಾರತದ ವೇದಾಂತ, ಸಹಿಷ್ಣುತೆ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಪಾಶ್ಚಾತ್ಯ ಜಗತ್ತಿನ ಮುಂದೆ ಪ್ರಭಾವಶಾಲಿಯಾಗಿ ಪರಿಚಯಿಸಿದ ಐತಿಹಾಸಿಕ ಕ್ಷಣವದು. ಆದರೆ ಇದೇ ಸೆಪ್ಟೆಂಬರ್ 11ರಂದು 100ಕ್ಕೂ ಹೆಚ್ಚು ವರ್ಷಗಳ ನಂತರ ಜಗತ್ತನ್ನು ಬೆಚ್ಚಿ ಬೀಳಿಸಿದ ಮತ್ತೊಂದು ಘಟನೆ ನಡೆಯಿತು. 2001ರ ಸೆಪ್ಟೆಂಬರ್ 11 ಅಮೆರಿಕಾದ ಮೇಲೆ ನಡೆದ ಭಯೋತ್ಪಾದಕ ದಾಳಿಗಳು ಇಡೀ ವಿಶ್ವವನ್ನು ಬೆಚ್ಚಿ ಬೀಳಿಸಿದವು.
ನ್ಯೂಯಾರ್ಕ್ನ ವರ್ಲ್ಡ್ ಟ್ರೇಡ್ ಸೆಂಟರ್ನ ಅವಳಿ ಗೋಪುರಗಳು ದಾಳಿಗೆ ಗುರಿಯಾದವು. ವಾಷಿಂಗ್ಟನ್ನ ಪೆಂಟಗನ್ ಮೇಲೂ ದಾಳಿ ನಡೆಯಿತು. ಈ ಘಟನೆ ನಂತರ ಅಮೆರಿಕದ ಭದ್ರತಾ ನೀತಿ, ವಿದೇಶಾಂಗ ನೀತಿ ಮತ್ತು ಜಾಗತಿಕ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಿದವು. ಒಂದು ದಿನ, ಆದರೆ ಅದರ ಪರಿಣಾಮ ದಶಕಗಳವರೆಗೂ ಮುಂದುವರಿಯಿತು. ಅದೇ ಕಾರಣಕ್ಕೆ ಸೆಪ್ಟೆಂಬರ್ 11 ಜಗತ್ತಿನ ಆಧುನಿಕ ಇತಿಹಾಸದ ಅತ್ಯಂತ ನೆನಪಿನಲ್ಲಿರುವ ದಿನಗಳಲ್ಲಿ ಒಂದು. ಇನ್ನು ಸೆಪ್ಟೆಂಬರ್ 14 ಹಿಂದಿ ದಿವಸ್. ಭಾರತದ ಸಂವಿಧಾನದ ಸಭೆ 1949 ಸೆಪ್ಟೆಂಬರ್ 14 ಹಿಂದಿಯನ್ನ ದೇವನಾಗರಿ ಲಿಪಿಯಲ್ಲಿ ಕೇಂದ್ರದ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿತು. ಈ ಐತಿಹಾಸಿಕ ನಿರ್ಧಾರದ ನೆನಪಿಗಾಗಿ ಭಾರತದಲ್ಲಿ ಸೆಪ್ಟೆಂಬರ್ 14 ಹಿಂದಿ ದಿವಸ್ ಆಚರಿಸಲಾಗುತ್ತೆ. ಭಾರತದ ಭಾಷಾ ವೈವಿಧ್ಯತೆಯ ನಡುವೆ ಭಾಷೆಗಳ ಸ್ಥಾನಮಾನ ಮತ್ತು ಮಹತ್ವವನ್ನು ನೆನಪಿಸುವ ದಿನ ಇದಾಗಿದೆ. ಇನ್ನು ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ. ಭಾರತದಲ್ಲಿ ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ ಆಚರಿಸಲಾಗುತ್ತೆ. ಇದು ಭಾರತದ ಪ್ರಸಿದ್ಧ ಇಂಜಿನಿಯರ್ ಮತ್ತು ರಾಷ್ಟ್ರ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ. ಅಣೆಕಟ್ಟುಗಳು, ನೀರಾವರಿ ವ್ಯವಸ್ಥೆಗಳು, ನಗರಾಭಿವೃದ್ಧಿ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪಾರ. ಆದ್ದರಿಂದಲೇ ಭಾರತದ ನಿರ್ಮಾಣದಲ್ಲಿ ಎಂಜಿನಿಯರಿಂಗ್ ಕ್ಷೇತ್ರದ ಪಾತ್ರವನ್ನು ಸ್ಮರಿಸುವ ದಿನವಾಗಿ ಸೆಪ್ಟೆಂಬರ್ 15 ಮಹತ್ವವನ್ನು ಪಡೆದಿದೆ. ಸೆಪ್ಟೆಂಬರ್ 16 ಓಝೋನ್ ಪದರದ ರಕ್ಷಣೆ. ಹೌದು, ಸೆಪ್ಟೆಂಬರ್ 16 ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸಲಾಗುತ್ತೆ. ಭೂಮಿಯನ್ನು ಸೂರ್ಯನ ಹಾನಿಕಾರಕ ಅಲ್ಟ್ರಾ ವಯಲೆಟ್ ಕಿರಣಗಳಿಂದ ರಕ್ಷಿಸುವ ಓಝೋನ್ ಪದರದ ಮಹತ್ವವನ್ನು ಜನರಿಗೆ ತಿಳಿಸಲು ಈ ದಿನವನ್ನು ಆಚರಿಸಲಾಗುತ್ತೆ. ಇದು ಕೇವಲ ಪರಿಸರದ ದಿನವಲ್ಲ, ಭೂಮಿಯ ಭವಿಷ್ಯದ ಬಗ್ಗೆ ಮಾನವ ಕುಲ ಯೋಚಿಸಬೇಕಾದ ಅಗತ್ಯವನ್ನು ನೆನಪಿಸುವ ದಿನ. ಇನ್ನು ಸೆಪ್ಟೆಂಬರ್ 24 ಪೂನಾ ಒಪ್ಪಂದ. ಭಾರತದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲೂ ಸೆಪ್ಟೆಂಬರ್ ಪ್ರಮುಖ ಸ್ಥಾನವನ್ನು ಪಡೆದಿದೆ. 1932 ಸೆಪ್ಟೆಂಬರ್ 24 ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಜಕೀಯ ಚರ್ಚೆಗಳ ಹಿನ್ನೆಲೆಯಲ್ಲಿನ ಪೂನಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದಲಿತ ಸಮುದಾಯದ ರಾಜಕೀಯ ಪ್ರತಿನಿಧಿತ್ವದ ಪ್ರಶ್ನೆಯಲ್ಲಿ ಈ ಒಪ್ಪಂದ ಅತ್ಯಂತ ಮಹತ್ವದ ಐತಿಹಾಸಿಕ ಘಟನೆಯಾಯಿತು. ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಲು ಈ ಘಟನೆಯನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇನ್ನು ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮದ ದಿನ. ಪ್ರಪಂಚದ ವಿವಿಧ ದೇಶಗಳು, ಸಂಸ್ಕೃತಿಗಳು ಮತ್ತು ಪರಂಪರೆಗಳನ್ನು ಒಂದಕ್ಕೊಂದು ಸಂಪರ್ಕಿಸುವ ಪ್ರಮುಖ ಕ್ಷೇತ್ರ ಪ್ರವಾಸೋದ್ಯಮ. ಸೆಪ್ಟೆಂಬರ್ 27 ವಿಶ್ವ ಪ್ರವಾಸೋದ್ಯಮ ದಿನ ಆಚರಿಸಲಾಗುತ್ತೆ. ಭಾರತದ ದೃಷ್ಟಿಯಿಂದ ನೋಡಿದರೆ ಇದು ಇನ್ನಷ್ಟು ವಿಶೇಷ. ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ, ಕಾಶ್ಮೀರದಿಂದ ಕೇರಳದವರೆಗೆ, ಅಜಂತ ಎಲ್ಲೋರಾದಿಂದ ಹಂಪಿಯವರೆಗೆ ಭಾರತದ ಪ್ರತಿಯೊಂದು ಪ್ರದೇಶವೂ ತನ್ನದೇ ಆದಂತಹ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಹೀಗಾಗಿ ಪ್ರವಾಸೋದ್ಯಮ ಎಂದರೆ ಕೇವಲ ಒಂದು ಸ್ಥಳಕ್ಕೆ ಭೇಟಿ ನೀಡೋದಲ್ಲ, ಅದು ಇತಿಹಾಸವನ್ನು ಕಣ್ಣಾರೆ ನೋಡುವ ಅವಕಾಶ. ಇನ್ನು ಸೆಪ್ಟೆಂಬರ್ 28 ಭಾರತದಲ್ಲಿ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಗತ್ ಸಿಂಗ್ ಅವರ ಹೆಸರು ಯುವ ಶಕ್ತಿಯ ಪ್ರತೀಕವಾಗಿ ಉಳಿದಿದೆ. ಅವರ ಚಿಂತನೆ, ಧೈರ್ಯ ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ತ್ಯಾಗ ಇಂದಿಗೂ ಜನರನ್ನು ಪ್ರೇರೇಪಿಸುತ್ತೆ. ಸೆಪ್ಟೆಂಬರ್ 30ಕ್ಕೆ ಬಂದಾಗ ನಾವು ಮತ್ತೆ ಕ್ಯಾಲೆಂಡರ್ನ ಕೊನೆಯ ಪುಟವನ್ನು ತಿರುಗಿಸ್ತೇವೆ. ಆದರೆ ಈ ಒಂದು ತಿಂಗಳ ಕಥೆಯನ್ನು ಗಮನಿಸಿದರೆ ಇದು ಕೇವಲ 30 ದಿನಗಳಲ್ಲ, ಇದು ಯುದ್ಧದ ಆರಂಭವನ್ನು ಕಂಡ ತಿಂಗಳು, ಯುದ್ಧದ ಅಂತ್ಯವನ್ನು ಕಂಡ ತಿಂಗಳು, ಆಧ್ಯಾತ್ಮಿಕ ಸಂದೇಶವೊಂದನ್ನು ಜಗತ್ತಿಗೆ ನೀಡಿದ ತಿಂಗಳು, ಭಯೋತ್ಪಾದನೆಯ ಕರಾಳ ಮುಖವನ್ನು ಕಂಡ ತಿಂಗಳು, ಶಿಕ್ಷಣ, ಭಾಷೆ, ವಿಜ್ಞಾನ, ಪರಿಸರ, ಮಹಾತ್ಮ ಗಾಂಧಿ, ಡಾಕ್ಟರ್ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್, ಸರ್ವಪಳ್ಳಿ ರಾಧಾಕೃಷ್ಣನ್ ಮತ್ತು ವಿಶ್ವೇಶ್ವರಯ್ಯರಂತಹ ಮಹನೀಯರ ನೆನಪುಗಳೊಂದಿಗೆ ಕೂಡಿಕೊಂಡಿರುವ ತಿಂಗಳು. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕ್ಯಾಲೆಂಡರ್ ನೋಡಿದಾಗ ದಿನಾಂಕ ಮಾತ್ರ ಕಾಣುತ್ತೆ. ಆದರೆ ಪ್ರತಿಯೊಂದು ದಿನಾಂಕದ ಹಿಂದೆ ಒಂದು ಕಥೆ ಇರುತ್ತೆ. ಒಂದು ಹೋರಾಟ, ಒಂದು ಗೆಲುವು, ಒಂದು ಸೋಲು, ಒಂದು ಆವಿಷ್ಕಾರ, ಒಂದು ತ್ಯಾಗ, ಅಥವಾ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಿಸಿದ ಒಂದು ಘಟನೆ ಇದೆ. ಅದುವೇ ಈ ಸೆಪ್ಟೆಂಬರ್ ತಿಂಗಳು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ. ಇತಿಹಾಸ ಎಂದರೆ ಕೇವಲ ಹಳೆಯ ಘಟನೆಗಳ ಪಟ್ಟಿಯಲ್ಲ, ಅದು ಮನುಷ್ಯನ ಕಾಲಚಕ್ರ. ಇವಿಷ್ಟು ಸೆಪ್ಟೆಂಬರ್ ತಿಂಗಳ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.